ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮೇನ್ ನಾನು ಇವತ್ತು ಹೇಳ್ತಾ ಇರೋಂಥ ಜಾಬ್ ಏನಿದೆ ಇದು ಮೊಬೈಲ್ ಫೋನಿಂದ ಮಾಡುವಂಥ ಜಾಬ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೂ ಯು ಹ್ಯಾವ್ ಎನ್ ಆಂಡ್ರಾಯ್ಡ್ ಫೋನ್ ಯು ಕ್ಯಾನ್ ಯೂಸ್ ಫಾರ್ ದಿ ರೆಕಾರ್ಡಿಂಗ್ಸ್ ಅಂತ ಹೇಳಿದ್ದಾರೆ, ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ. ಸೊ ನಿಮ್ಮ ಹತ್ರ ಮೊಬೈಲ್ ಇದೆಯಾ, ಆಂಡ್ರಾಯ್ಡ್ ಫೋನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಸೊ ಸಪೋಸ್ ನಾನು ಇಲ್ಲಿ ನೋ ಅಂತ ಮಾಡಿದೆ, ಎಸ್ ಅಂತ ನಾನು ಮಾಡಿದ್ದೀನಿ ಇಲ್ಲಿ, ಬಟ್ ಆದರೆ ನೋ ಅಂತ ಮಾಡಿದರೆ ಅಪ್ಲಿಕೇಶನ್ ಇದು ತೊಗೊಳ್ಳೋದಿಲ್ಲ. ಓಕೆ, ಸೊ ಹೀಗಾಗಿ ಮೊಬೈಲ್ ಫೋನಿಂದಲೇ ಮಾಡುವಂಥ ಕೆಲಸ. ಮೇನ್ ಮುಖ್ಯವಾಗಿ ಕನ್ನಡ ಭಾಷೆಗೋಸ್ಕರ ಹುಡುಕ್ತಾ ಇದ್ದೀವಿ, ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ದೀವಿ, ಮತ್ತು ನಮಗೆ ಅನುಕೂಲ ಆದಾಗ ನಾವು ಮಾಡಿಕೊಡ್ತೀವಿ ಕೆಲಸ ಅಂತ ಅನ್ನೋರಿದ್ರೆ ಸೊ ಅವರೊಂದು ಡೇಟ್ ಕೊಟ್ಟಿರ್ತಾರೆ, ಈ ಡೇಟಿನ ಮಧ್ಯದಲ್ಲಿ ಆ ಒಂದು ಪ್ರಾಜೆಕ್ಟ್ನ ಸಬ್ಮಿಟ್ ಮಾಡೋದಿರುತ್ತೆ. ಸೊ ಆ ರೀತಿ ಜಾಬ್ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದೊಂದು ರೀತಿಯಿಂದ ಫ್ರೀಲ್ಯಾನ್ಸ್ ವರ್ಕ್ ಅಂತೂ ಕೂಡ ಹೇಳ್ಬೋದು. ಸೊ ಈ ರೀತಿ ಜಾಬ್ ನಾವು ಮಾಡ್ತೀವಿ ಅಂತಂದರೆ ಈ ಒಂದು ಕಂಪ್ಲೀಟ್ ವೀಡಿಯೋನ ತಪ್ಪದೇ ಮಿಸ್ ಮಾಡದೆ ನೋಡಿ. ಆ್ಯಂಡ್ ಇದರಲ್ಲಿ ಸುಮಾರು ಮಾಹಿತಿಗಳು ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಅಪ್ಲೈ ಮಾಡೋಂಥ ಪ್ರೊಸೆಸ್ಸು ಮತ್ತು ಹೇಗೆ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬಾರ್ದು, ಆ್ಯಂಡ್ ಅಪ್ಲೈ ಮಾಡೋಕೆ ಏನೇನು ಡಿಫಿಕಲ್ಟ್ ಬರುತ್ತೆ ಎಲ್ಲವೂ ಇದರ ಒಂದು ವೀಡಿಯೋದಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹೀಗಾಗಿ ಮೊದಲು ವೀಡಿಯೋ ಕಂಪ್ಲೀಟಾಗಿ ನೋಡಿ, ನಂತರ ನಿಮಗೆ ಏನಾದರೂ ಕೇಳೋದಿದ್ರೆ ನೀವು ನನಗೆ ಕಾಮೆಂಟಲ್ಲಿ ಕೇಳಿ. ಓಕೆ, ಸೊ ವಿಡಿಯೋಸ್ ಇದ್ರೆ ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ಕನ್ನಡ ಭಾಷೆ ಜಾಬನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಹೇಳ್ತಿರೋಂಥ ಜಾಬ್ ಏನಿದೆ ಇದು AI ಟೆಕ್ನಾಲಜಿ ರಿಲೇಟೆಡ್ ಇರುವಂತಹ ಕನ್ನಡ ಜಾಬು. ಸೊ ಕನ್ನಡ ಮಾಡ್ತೀವಿ ಅಂದರೆ ಕನ್ನಡಕ್ಕೋಸ್ಕರ ಕೂಡ ಮಾಡ್ಬೋದು, ಇಂಗ್ಲೀಷ್ ಅಂದರೆ ಇಂಗ್ಲೀಷ್ಗೋಸ್ಕರ ಮಾಡ್ಬೋದು. ಸೊ ನೀವು ಯಾವ ಭಾಷೆ ಬರುತ್ತೋ ಆ ಭಾಷೆಗೆ ಇಲ್ಲಿ ಕೆಲಸನ ಮಾಡ್ಬೋದು. ಆ್ಯಂಡ್ ಇವತ್ತು ಹೇಳ್ತಿರೋಂಥ ಕೆಲಸಕ್ಕೆ ನಿಮಗೆ ಲ್ಯಾಪ್ಟಾಪೇ ಬೇಕು, ಡೆಸ್ಕ್ಟಾಪೇ ಬೇಕಂತ ಏನಿಲ್ಲ. ನಿಮಗೆ ಹತ್ರ ಮೊಬೈಲ್ ಫೋನ್ ಇದ್ರೂ ಕೂಡ ಪರವಾಗಿಲ್ಲ, ಅದರಿಂದ ಡೆಸ್ಕ್ಟಾಪ್ ಮಾಡೆಲ್ ಹಾಕ್ಕೊಂಡು ನೀವು ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಒಂದು ವೀಡಿಯೋ ಮಾಡಿದ್ದೆ, ಆ ವೀಡಿಯೋ ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಸುಮಾರು ಜನ ಡೌಟ್ ಕೇಳ್ತಾ ಇದ್ರಿ, ಕಾಮೆಂಟ್ ಮಾಡ್ತಾ ಇದ್ರಿ. ಯಾರೆಲ್ಲ ವೀಡಿಯೋ ಕಂಪ್ಲೀಟಾಗಿ ನೋಡ್ತಾ ಇಲ್ಲ, ಅರ್ಧಂಬರ್ಧ ನೋಡ್ತಾ ಇದ್ದೀರಿ, ಸೊ ಅವರು ಕಾಮೆಂಟ್ ಮಾಡ್ತಾ ಇದ್ರಿ, ನನಗೂ ಕೂಡ ಎಕ್ಸ್ಪ್ಲೇನ್ ಮಾಡೋಕೆ ಕಷ್ಟ ಆಗುತ್ತೆ. ಪ್ಲೀಸ್ ವೀಡಿಯೋ ಮಾಡಿರೋದನ್ನ ಮೊದಲಿಗೆ ಕ್ಲಿಯರಾಗಿ ಒಂದು 5 ರಿಂದ 10 ನಿಮಿಷ ಇರುತ್ತೆ ವೀಡಿಯೋ, ತುಂಬ ಲೆಂತ್ ಇರೋದಿಲ್ಲ. ಸೊ ವೀಡಿಯೋ ನೋಡಿದರೆ ನಿಮಗೆಲ್ಲ ಮಾಹಿತಿ ನಾನು ಅದರಲ್ಲಿ ಕೊಟ್ಟಿರ್ತೀನಿ, ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಬಾರ್ದು ಅಂತ ಎಲ್ಲ ಮಾಹಿತಿ ಆ ವಿಡಿಯೋದಲ್ಲೇ ಇರುತ್ತೆ. ಓಕೆನಾ? ಸೊ ಇವಾಗ ಹೇಳ್ತಿರೋಂಥ ಏನು ನಾನು ಜಾಬ್ ಹೇಳ್ತಾ ಇದ್ದೀನಿ, ಇದು ಮೇನ್ ಅಂತಂದರೆ ಈ ಜಾಬ್ಗೆ ಯಾವುದೇ ರೀತಿ ರಿಸ್ಯೂಮ್ ಬೇಕಾಗಲ್ಲ, ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಇದು AI ಟೆಕ್ನಾಲಜಿ ರಿಲೇಟೆಡ್ ಇರುವಂತಹ ಜಾಬ್ ಆಗಿರುತ್ತೆ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಅಂತಂದರೆ ಈ ಒಂದು ಕೆಲಸದಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂದರೆ ಇದೊಂದು ಫ್ರೀಲ್ಯಾನ್ಸ್ ವರ್ಕ್ ನಾನು ಹೇಳ್ತಾ ಇದ್ದೀನಿ. ಈ ಫ್ರೀಲ್ಯಾನ್ಸ್ ವರ್ಕಲ್ಲಿ ನಿಮ್ಮದು ಕೆಲಸ ಏನಿರುತ್ತೆ ಮೇನ್ ಮುಖ್ಯವಾಗಿ ಅಂತಂದರೆ ಇಲ್ಲಿ ಕನ್ನಡದ ಆಡಿಯೋಗಳನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಕನ್ನಡದ ಆಡಿಯೋಗಳನ್ನ ನೀವು ಕೇಳಿಬಿಟ್ಟು ನಂತರ ನೀವೇನು ಮಾಡಬೇಕು, ಬರೀಬೇಕು ಅದನ್ನು. ಓಕೆ, ಸೊ ಏನಿರುತ್ತೋ ನೋಡಿಕೊಂಡು ಎಕ್ಸಾಕ್ಟ್ಲಿ ಅದೇ ಥರನೇ ಬರೀಬೇಕು. ಅಂದರೆ ಕನ್ನಡ ನಿಮಗೆ ಓದೋಕ್ಕಷ್ಟೇ ಅಲ್ಲ, ಮಾತಾಡೋಕ್ಕಷ್ಟೇ ಅಲ್ಲ, ಬರೆಯೋಕ್ಕೂ ಕೂಡ ಬರ್ತಿರಬೇಕು. ಓಕೆ, ಸೊ ಇದಲ್ಲೂ ಕೂಡ ಕನ್ನಡ ವಾಕ್ಯಗಳನ್ನು ಕೊಡ್ತಾರೆ ನಿಮಗೆ, ಅದನ್ನು ಪರಿಶೀಲಿಸುವಂಥ ಕೆಲಸ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ AI ಟ್ರೈನ್ಗಾಗಿ ಡೇಟಾ ಲೇಬಲಿಂಗ್ ಕೂಡ ಮಾಡೋದು ಇರುತ್ತೆ ನಿಮ್ಮದು. ಲೈಕ್ ಯಾವ್ದಾದ್ರು ಇವಾಗ ಪಿಕ್ಚರ್ಸ್ಗಳನ್ನ ಹಾಕಿರ್ತಾರೆ, ಅದು ಕನ್ನಡದಲ್ಲಿ ಎಕ್ಸಾಕ್ಟ್ಲಿ ಏನಿರುತ್ತೆ ಅಂತ ಹಾಕಬೇಕು. ಲೈಕ್ ಇವಾಗ ಬಾಗಿಲು, ಅದಕ್ಕೆ ಡೋರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಬಟ್ ಆದರೆ ನೀವು ಬಾಗಿಲು ಅಂತ ಅದಕ್ಕೆ ಲೇಬಲಿಂಗ್ ಮಾಡಬೇಕು. ಓಕೆ, ಇವಾಗ ಆ್ಯಪಲ್ ಅಂತ ಹೇಳ್ತೀವಿ, ಬಟ್ ಅದರಲ್ಲಿ ನಾವು ಕನ್ನಡದಲ್ಲಿ ಸೇಬು ಹಣ್ಣು ಅಂತ ಕೂಡ ಕರಿತೀವಿ. ಸೊ ಆ ರೀತಿ ಲೇಬಲಿಂಗ್ ಮಾಡಬೇಕಾಗುತ್ತೆ ನೀವು. ಓಕೆ, ಆ್ಯಂಡ್ ಕೆಲವೊಂದು ನಿಮಗೆ ಮೇ ಬಿ ವಾಯ್ಸ್ ರೆಕಾರ್ಡಿಂಗ್ ಕೊಡ್ಬೋದು ಅಂತ ಹೇಳಿದ್ದಾರೆ. ವಾಯ್ಸ್ ರೆಕಾರ್ಡಿಂಗ್ ಏನು ಕೊಟ್ಟಿರ್ತಾರೆ ಅದನ್ನ ಟೆಕ್ಸ್ಟಲ್ಲಿ ನೀವು ಕರೆಕ್ಷನ್ ಮಾಡಿ ಬರೀಬೇಕಾಗುತ್ತೆ. ಓಕೆ, ಸೊ ಏನಿರುತ್ತೆ ಅದನ್ನು ಕೇಳಿಸ್ಕೊಂಡು, ವಾಯ್ಸ್ ರೆಕಾರ್ಡಿಂಗ್ ಅದು ಏನಿರುತ್ತೆ ಅದನ್ನ ಕೇಳಿಕೊಂಡು ಟೆಕ್ಸ್ಟ್ ಒಂದು ಕರೆಕ್ಷನ್ ಮಾಡಿಕೊಂಡು ನೀವಲ್ಲಿ ಸಬ್ಮಿಟ್ ಮಾಡಬೇಕು. ಸೊ ಇದಂತೂ ಕೂಡ ಕೆಲವೊಂದು ಟೆಕ್ನಿಕಲ್ ಕೋಡಿಂಗ್ ಅಂತೂ ಈ ಜಾಬ್ ಅಲ್ಲ. ಸೊ ಹೀಗಾಗಿ ಏನು ಭಯಪಡಬೇಡಿ, ಕನ್ನಡ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತಂದರೆ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಮೇನ್ ಮುಖ್ಯವಾಗಿ ವಿದ್ಯಾರ್ಥಿನಿಯರು, ಗೃಹಿಣಿಯರು, ಪಾರ್ಟ್ ಟೈಮ್ ಜಾಬ್ ಯಾರ್ಯಾರು ಹುಡುಕ್ತಾ ಇದ್ದೀರಿ ಅಂಥವ್ರಿಗೆ ವರ್ಕ್ ಫ್ರಮ್ ಹೋಮ್ ಏನಾದರೂ ಜಾಬ್ ನಾವು ಮಾಡ್ತೀವಿ ಅಂತ ಇಷ್ಟಪಡುವಂಥವ್ರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಅವ್ರಿಗೆ ಈ ಒಂದು ಜಾಬು ಅನ್ವಯಿಸುತ್ತೆ. ಸೊ ಇಲ್ಲಿ ಮೇನ್ ಅಂತಂದರೆ ಪಾರ್ಟ್ ಟೈಮ್ ಜಾಬ್ ಹೇಳ್ತಾ ಇದ್ದೀನಿ, ಫ್ಲೆಕ್ಸಿಬಲ್ ವರ್ಕಿಂಗ್ ಟೈಮ್ ಇರುತ್ತೆ ಸ್ನೇಹಿತರೆ ಈ ಜಾಬಲ್ಲಿ. ಆ್ಯಂಡ್ ಅದಲ್ಲೂ ಕೂಡ ನಿಮಗೆ ಸಮಯಕ್ಕೆ ತಕ್ಕಂತೆ ಕೆಲಸ ಮಾಡೋದು. ಲೈಕ್ ನಿಮಗೆ ಇವಾಗ 1-2 ತಾಸು ನೀವು ಫ್ರೀ ಇದ್ದಿರುತ್ತಂದರೆ ಆ 1-2 ತಾಸು ನೀವು ಈ ಕೆಲಸವನ್ನು ಮಾಡ್ಬೋದು. ಇದು ಒಂದು ಕೆಲಸ ಏನು ಕೊಡ್ತಾ ಇದ್ದಾರಲ್ವ, ಇದು ಕೆಲಸ ಥರ ಕೊಡ್ತಾ ಇಲ್ಲ, ಪ್ರಾಜೆಕ್ಟ್ ವೈಸ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಕೊಡೋದಿರುತ್ತೆ. ಆ ಪ್ರಾಜೆಕ್ಟ್ ಕೊಟ್ಟಿರೋದು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಒಂದು ಡೇಟ್ ಇರುತ್ತೆ. ಲೈಕ್ 1 ವಾರ ಟೈಮ್ ಕೊಟ್ಟಿರ್ತಾರೆ. ಆ 1 ವಾರದ ಡೇಟ್ ಏನಿರುತ್ತೆ ಮೆನ್ಷನ್ ಅದ್ರ ಮಧ್ಯದಲ್ಲೇ ನೀವು ಫ್ರೀ ಇದ್ದಾಗ ಈ ಕೆಲಸನ ಮಾಡಿ ಕೊಡಬೇಕು. ಜಾಬ್ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಜಾಬ್ ಬಂದ್ಬಿಟ್ಟು ಸಿಗ್ಮಾ AI ಇವಾಗ ಕನ್ನಡ ಜಾಬ್ಗೋಸ್ಕರ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಸಿಗ್ಮಾ ಅಂದರೆ ಏನು ಮಾಡುತ್ತೆ ಈ ಕಂಪನಿ, ಅದ್ರ ಬಗ್ಗೆ ತಿಳ್ಕೋದಾದರೆ ಸಿಗ್ಮಾ ಈಸ್ ಅ ಲೀಡಿಂಗ್ ಅ ಗ್ಲೋಬಲ್ ಟೆಕ್ನಾಲಜಿ ಕಂಪನಿ ಸ್ಪೆಷಲೈಸಿಂಗ್ ಇನ್ ಅ ಡಾಟಾ ಕಲೆಕ್ಷನ್ ಆ್ಯಂಡ್ ಡಾಟಾ ಎನೋಟೇಷನ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ದಾರೆ. ಸೊ ಇದು AI ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಇದಲ್ಲೂ ಕೂಡ ಇಲ್ಲಿ ಇವ್ರದ್ದು ಆಫೀಸ್ ಇರೋದು ಸ್ಪೇನ್ ಆಯಿತು, US ಆಯಿತು, UK ಆಯಿತು, ಸುಮಾರು ಕಡೆಯಲ್ಲಿ ಒಟ್ಟು 700 ಭಾಷೆಗೋಸ್ಕರ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿ ಸಪೋರ್ಟ್ ಟಾಪ್ ಮಲ್ಟಿನ್ಯಾಷನಲ್ ಕ್ಲೈಂಟ್ ಇನ್ ಡೆವಲಪಿಂಗ್ ಕಟ್ಟಿಂಗ್ ಎಡ್ಜ್ AI ಸೊಲ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನಿರುತ್ತೆ ಅಂದರೆ ಸುಮಾರು ಥರದ ಭಾಷೆಗಳಿಗೋಸ್ಕರ ಇವ್ರು ಏನು ಮಾಡ್ತಾ ಇದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಸ್ ಅ ಪ್ರಾಜೆಕ್ಟ್ ಇವ್ರು ಕೊಡ್ತಾ ಇರ್ತಾರೆ ನಿಮಗೆ. ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕೆಲಸ ಕೊಡ್ತಾರೆ ಅಂದರೆ ಅ ಪಾರ್ಟ್ ಆಫ್ ಮೇನ್ ಅಂತಂದರೆ ಈ ಪ್ರಾಜೆಕ್ಟ್ಸಲ್ಲಿ ನೀವು ಯಾವ ರೀತಿ ಕೆಲಸ ಮಾಡ್ತೀರ ಅಂತಂದರೆ ಕೆಟಗರೈಸೇಷನ್ ರಿಲೇಟೆಡು, ಎನೋಟೇಷನ್ ರಿಲೇಟೆಡು, ಕರೆಕ್ಷನ್ ರಿಲೇಟೆಡು, ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡು, ಇವ್ಯಾಲ್ಯೂಷನ್ ರಿಲೇಟೆಡು ಮತ್ತು
ಕಾನ್ವರ್ಸೇಷನಲ್ ಇಂಟ್ರಾಕ್ಷನ್, ವಾಯ್ಸ್ ರೆಕಾರ್ಡಿಂಗ್, ಕಂಟೆಂಟ್ ಕ್ರಿಯೇಷನ್, ಲೋಕಲೈಸೇಷನ್, ವ್ಯಾಲಿಡೇಷನ್ ಆಫ್ ಆಡಿಯೋ, ವಿಡಿಯೋ, ಇಮೇಜಸ್, ಸೆಂಟೆನ್ಸ್ ಆ್ಯಂಡ್ ವರ್ಡ್ಸ್. ಸೊ ಇಲ್ಲಿ ಜಸ್ಟ್ ನೀವು ಏನು ಕೊಡ್ತಾರೆ ಟಾಸ್ಕ್ ಅದನ್ನು ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಕೊಡಬೇಕಾಗುತ್ತೆ. ಸೊ ಈ ರೀತಿ ಟಾಸ್ಕ್ಗಳಿರುತ್ತೆ. ಕೆಲವೊಂದು ವೀಡಿಯೋಸ್ಗಳು ಕೊಡ್ಬೋದು, ಆ ವಿಡಿಯೋ ನೋಡಿಬಿಟ್ಟು ನೀವು ಅದರ ವೀಡಿಯೋದಲ್ಲಿ ಏನಿದೆ ನೋಡಿಕೊಂಡು ಅದನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿ ಇಮೇಜಸ್ ಕೊಟ್ಟರೆ ಲೇಬ್ಲಿಂಗ್ ಮಾಡೋದಿರುತ್ತೆ. ಇದೇ ರೀತಿ ನಿಮ್ಮದು ಕೆಲಸ ಇರುತ್ತೆ. ಸುಮಾರು ಥರದ ಕಾನ್ವರ್ಸೇಷನ್ ಕೂಡ ಕೊಡ್ತಾರೆ, ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಕೊಡೋದಿರುತ್ತೆ. ಆ್ಯಂಡ್ ಇವೆಲ್ಲ ಟಾಸ್ಕ್ಗಳು ಕಂಪ್ಲೀಟ್ಲಿ ರಿಮೋಟ್ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ನೀವು ನಿಮ್ಮ ಮನೆಯಿಂದಲೇ ನೀವು ಈ ಕೆಲಸವನ್ನು ಮಾಡಿ ಕೊಡ್ಬೋದು. ಪರ್ಫಾರ್ಮ್ಡ್ ಥ್ರೂ ಆ್ಯನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅವೈಲೇಬಲ್ 24/7 ಅಂತ ಹೇಳಿದ್ದಾರೆ. ಸೊ ಈ ಅಪರ್ಚುನಿಟಿ ಏನಿದೆ ಇದೊಂದು ಫ್ರೀಲ್ಯಾನ್ಸ್ ಅಪರ್ಚುನಿಟಿ ಅಂತ ಹೇಳಿದರೆ, ಕಮರ್ಷಿಯಲ್ ಒಂದು ರೀತಿಯಿಂದ ಇದು ವರ್ಕ್ ಇರುತ್ತೆ. ಸೊ ರಿಕ್ವೈರ್ಮೆಂಟ್ಸ್ ಏನು ಕೇಳಿದ್ದಾರೆ ಅವರು, ಸೊ ಇಲ್ಲಿ ನೋಡ್ತಾ ಇರ್ಬೋದು, ವಿ ಆರ್ ಲುಕಿಂಗ್ ಫಾರ್ ಕ್ಯಾಂಡಿಡೇಟ್ಸ್ ವಿತ್ ದಿ ಫಾಲೋಯಿಂಗ್ ಕ್ವಾಲಿಫಿಕೇಷನ್ ಲೈಕ್ ಮೇನ್ ಫ್ಲೂಯೆಂಟ್ ಇನ್ ಕನ್ನಡ. ಕನ್ನಡ ನಿಮಗೆ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಸರಾಗವಾಗಿ ಬರ್ತಿರಬೇಕು. ಇಲ್ಲಿ ಬರೆದಿದ್ದಾರೆ, ಏಬಲ್ ಟು ಲಿಸನ್ ಆ್ಯಂಡ್ ರೈಟ್ ಕರೆಕ್ಟ್ಲಿ ವಿದೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಅಂದರೆ ಯಾವುದೇ ರೀತಿ ಕನ್ನಡ ಗ್ರಾಮರ್ ಮಿಸ್ಟೇಕು ಮಾಡಬಾರ್ದು. ಆ್ಯಂಡ್ ಇದನ್ನು ಕೂಡ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಕೂಡ ನಿಮಗೆ ಬರ್ತಿರಬೇಕು. ಇಲ್ಲಿ ಇಂಗ್ಲೀಷ್ ನಿಮಗೆ ಲಿಸ್ನಿಂಗ್ ಅಂದರೆ ಅವ್ರು ಏನು ಹೇಳಿರ್ತಾರೆ ಅದನ್ನು ಕೇಳಿದರೆ ಯಾವುದು ನಿಮ್ಗೆ ಚೆನ್ನಾಗಿ ಅರ್ಥ ಆಗಬೇಕು. ಇನ್ನೊಂದು ನೀವು ಚೆನ್ನಾಗಿ ಬರೆಯೋ ಆಗಿರಬೇಕು. ಆ್ಯಂಡ್ ಅದೊಂದು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು ಬರೆಯುವಾಗ. ಓಕೆ, ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ ಕೇಳಿದ್ದಾರೆ ಅವರು. ನಾರ್ಮಲಿ ನಿಮಗೆ ಬೇಸಿಕ್ ಕಂಪ್ಯೂಟರ್ ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ಬರ್ತಿರಬೇಕು. ಪ್ರಿಫರ್ಡ್ ಬಟ್ ನಾಟ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ. ಓಕೆ, ಅಂದರೆ ಡೇಟಾ ಅನೋಟೇಷನ್ ಏನಾದರೂ ಇದ್ದರೆ ನಿಮಗೆ ಆಲ್ರೆಡಿ ವರ್ಕ್ ಎಕ್ಸ್ಪೀರಿಯನ್ಸು ದಟ್ ಈಸ್ ಗುಡ್. ಇಲ್ಲಾಂದ್ರೂ ಕೂಡ ಪರವಾಗಿಲ್ಲ, ಫ್ರೆಶರ್ ಕೂಡ ಇದಕ್ಕೆ ಅಪ್ಲೈನ ಮಾಡ್ಬೋದು. ಅನ್ನೋದ್ರಲ್ಲೂ ಕೂಡ ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್ ಅಂತ ಹೇಳಿದ್ದಾರೆ. ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಏನೇನು ಕೇಳಿದ್ದಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಮೇನ್ ಅಂತಂದರೆ ಇಲ್ಲಿ ಮಿನಿಮಮ್ ನಿಮಗೊಂದು ಕಂಪ್ಯೂಟರ್ ಕೂಡ ಬೇಕಂತ ಹೇಳಿದ್ದಾರೆ. ಮೊಬೈಲ್ ಫೋನ್ ಅಂತೂ ಬೇಕೇ ಬೇಕು, ಫಸ್ಟ್ ಮೊಬೈಲ್ ಫೋನೇ ಬೇಕು ನಿಮಗೆ. ಅದರಲ್ಲೂ ಕೂಡ ಕಂಪ್ಯೂಟರ್ ಮಿನಿಮಮ್ 4 GB ರ್ಯಾಮ್ ನಿಮಗೆ ಇಲ್ಲಿ ಬೇಕಾಗುತ್ತೆ. ಮೈಕ್ರೋಫೋನ್ ವಿತ್ ವೆಬ್ ಕ್ಯಾಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆಪ್ರೇಟಿಂಗ್ ಸಿಸ್ಟಮಲ್ಲಿ ನೋಡ್ತಾ ಇರ್ಬೋದು, ವಿಂಡೋ 10 ಅವರ ಹೈಯರ್ ಬೇಕು. ಅದರಲ್ಲೂ ಕೂಡ ಮ್ಯಾಕ್ OS 13. ಓಕೆ, ಸೊ ಇದು ಕೂಡ ಬೇಕಾಗುತ್ತೆ. ಆ್ಯಂಡ್ ಆಲ್ OS ಅಪ್ಡೇಟ್ಸ್ ಇನ್ಸ್ಟಾಲ್ಡ್ ಆ್ಯಂಡ್ ಸಪೋರ್ಟೆಡ್ ಬೈ ದಿ ವೆಂಡರ್. ಆ್ಯಂಡ್ ಕ್ರಿಯೇಟಿವಿಟಿ ಆ್ಯಂಡ್ ಎಕ್ಸಸರೀಸ್ ಬಗ್ಗೆ ಹೇಳೋದಾದರೆ ನಿಮ್ಮ ಹತ್ರ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಲೈಕ್ ವೈಫೈ ಎಲ್ಲ ಇರಬೇಕು. ಆ್ಯಂಡ್ ಹೆಡ್ಫೋನ್ ಬೇಕಾಗುತ್ತೆ ವಿತ್ ಮೈಕ್ ಇದ್ದರೆ ದಟ್ ಈಸ್ ಗುಡ್. ಇಲ್ಲ ಅಂತಂದ್ರೂ ಕೂಡ ಒಂದು ಹೆಡ್ಫೋನ್ ಬೇಕು. ಸೆಕ್ಯೂರ್ ಇಂಟರ್ನೆಟ್ ಲೊಕೇಶನ್ ಬೇಕು, ಪ್ರೊಟೆಕ್ಟೆಡ್ ಬೈ ಅ ಸ್ಟ್ರಾಂಗ್ ಪಾಸ್ವರ್ಡ್ ಅಂತ ಹೇಳ್ತಾರೆ. ಆ್ಯಂಡ್ ಇದರಲ್ಲೂ ಕೂಡ ನಿಮಗೆ ಆಡಿಯೋ ಕಲೆಕ್ಷನ್, ಆಡಿಯೋನ ಟ್ರಾನ್ಸ್ಲೇಟ್ ಎಲ್ಲ ಮಾಡೋದಕ್ಕೆ ಮೊಬೈಲ್ ಫೋನ್ ಕೂಡ ಬೇಕಂತ ಹೇಳಿದ್ದಾರೆ. ಹೀಗಾಗಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಮೊಬೈಲ್ ಫೋನ್ ವಿತ್ ಆ್ಯಂಡ್ರಾಯ್ಡ್ OS ನಿಮ್ಮ ಹತ್ರ ಇರಬೇಕಂತ ಹೇಳಿದ್ದಾರೆ. ನಿಮ್ಮ ಹತ್ರ ಟ್ಯಾಬ್ಲೆಟ್ ಎಲ್ಲ ಇದೆ ಅಂದರೆ ಅದು ಸಪೋರ್ಟ್ ಮಾಡಲ್ಲ, ಹೀಗಾಗಿ ಟ್ಯಾಬ್ಲೆಟ್ ಯೂಸ್ ಆಗೋಲ್ಲ. ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ ಬಂದಾಗ ಆಲ್ಮೋಸ್ಟ್ ಟ್ಯಾಬ್ಲೆಟ್ಗಳನ್ನು ಅವಾಯ್ಡ್ ಮಾಡುತ್ತೆ ಕಂಪನಿ. ಓಕೆ, ಸಪೋರ್ಟ್ ಮಾಡಲ್ಲ ಅವರು. ಸೊ ಹೀಗಾಗಿ ನಿಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಫೋನು, ಅದರ್ವೈಸ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ದಟ್ ಈಸ್ ಗುಡ್. ಹೇಗೆ ಅಪ್ಲೈ ಮಾಡಬೇಕು ಇಲ್ಲಿ ನಾವು ನೋಡ್ತಾ ಇರೋದು, ಹೌ ಟು ಅಪ್ಲೈ ಅಂತ ಅವ್ರು ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕ್ಲಿಕ್ ಅಪ್ಲೈ ಫಾರ್ ದಿಸ್ ಜಾಬ್ ಆ್ಯಂಡ್ ಫಾಲೋ ದಿ ಇನ್ಸ್ಟ್ರಕ್ಷನ್. ಇಲ್ಲಿ ಆಫ್ಟರ್ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್, ನೀವು ಇಲ್ಲಿ ಅಪ್ಲಿಕೇಶನ್ ಏನು ಸಬ್ಮಿಟ್ ಮಾಡ್ತೀರಿ, ಆ್ಯಂಡ್ ಯು ವಿಲ್ ರಿಸೀವ್ ಇಮೇಲ್ ವಿತ್ ದಿ ರಿಕ್ವೈರ್ಡ್ ಟೆಸ್ಟ್. ಒಂದು ಚಿಕ್ಕದೊಂದು ಟೆಸ್ಟ್ ಇರ್ತದೆ, ಅವರು ಟೆಸ್ಟ್ಗೋಸ್ಕರ ನಿಮಗೆ ಒಂದು ಲಿಂಕ್ ಕಳಿಸ್ತಾರೆ. ಆ ಟೆಸ್ಟ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಟೆಸ್ಟ್ ಮ್ಯಾಂಡೇಟ್ರಿ ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಇದು ಮ್ಯಾಂಡೇಟ್ರಿ ಇರುತ್ತೆ, ಇದನ್ನು ನೀವು ಕ್ಲಿಯರ್ ಮಾಡ್ಕೋಬೇಕು. ಚೆಕ್ ಯುವರ್ ಇನ್ಬಾಕ್ಸ್ ಆ್ಯಂಡ್ ಮೇಲ್ ಅಂತಂದರೆ ನಿಮ್ಗೆ ಇಲ್ಲಿ ಮೇ ಬಿ ಮೇಲ್ ಬಂದಿಲ್ಲ ಅಂದರೆ ನಿಮ್ಮದು ಒಂದು ಏನು ಇಮೇಲ್ದು ಸ್ಪ್ಯಾಮ್ ಫೋಲ್ಡರ್ ಅಂತ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ನೋಟಿಸ್ ಹೇಳೋದಾದರೆ, ಇದು AI ಡಸ್ ನಾಟ್ ಹೈಯರ್ ಥ್ರೂ ಥರ್ಡ್ ಪಾರ್ಟೀಸ್ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ ಏಜೆಂಟ್ಸ್ ಥ್ರೂ ಏನು ಅವ್ರು ಹೈರಿಂಗ್ ಮಾಡ್ತಾರೆ, ನೇರವಾಗಿ ಕಂಪ್ನಿನ ಹೈರಿಂಗ್ ಮಾಡ್ತಾ ಇದೆ. ಆ್ಯಂಡ್ ಈ ಕಂಪ್ನಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಒಂದು ಸಾರಿ ನೀವು ಓದ್ಕೊಳ್ಳಿ. ಆ್ಯಂಡ್ ಈ ಒಂದು ಜಾಬು ಒಂದು ಕಂಪ್ಲೀಟ್ಲಿ ಫುಲ್ಲಿ ರಿಮೋಟ್ ಜಾಬ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇದು ಮಲ್ಟಿಪಲ್ ಲೊಕೇಶನಲ್ಲಿ ಇವ್ರು ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಓಕೆ, ಆ್ಯಂಡ್ ಇಲ್ಲಿ ಅಪ್ಲೈ ಮಾಡ್ತೀನಿ ಅಂತ ಅನ್ನೋರು ಈ ಒಂದು ಇದಕ್ಕೆ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಮಾಡೋಣ, ಸೊ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಸೊ ಡೂ ಯು ಹ್ಯಾವ್ ಎನ್ ಆಂಡ್ರಾಯ್ಡ್ ಫೋನ್ ಯು ಕ್ಯಾನ್ ಯೂಸ್ ಫಾರ್ ದಿ ರೆಕಾರ್ಡಿಂಗ್ ಅಂತ. ಸೊ ಇಲ್ಲಿ ಎಸ್ ಅಂತ ಹಾಕ್ತೀನಿ. ಓಕೆ, ಡೂ ಯು ಹ್ಯಾವ್ ಅ ನೇಟಿವ್ ಲೆವೆಲ್ ಆಫ್ ಕನ್ನಡ? ಎಸ್. ವಾಟ್ ಈಸ್ ಯುವರ್ ಲೆವೆಲ್ ಆಫ್ ಪ್ರಿಫರೆನ್ಸ್ ಇಂಗ್ಲೀಷು ಯಾವ ರೀತಿ ಇದೆ ಅಂತ, ಅಡ್ವಾನ್ಸ್ ಇದೆಯಾ, ಓಕೆ, ಬೇಸಿಕ್ ಇದೆಯಾ ಅಂತ ಆ ರೀತಿ ಅಡ್ವಾನ್ಸ್ ಅಂತ ನಾನು ಹಾಕ್ತೀನಿ. ಓಕೆ, ನ್ಯಾಷನಾಲಿಟಿಗೆ ಅಂತಂದರೆ ಇದು ಇಂಡಿಯಾ ಅಂತ ಹಾಕಬೇಕು. ಓಕೆ, ಇನ್ ವಿಚ್ ಕಂಟ್ರಿ ಡೂ ಯು ಕರೆಂಟ್ಲಿ ಹೋಲ್ಡ್ ಟ್ಯಾಕ್ಸ್ ರೆಸಿಡೆನ್ಸಿ? ಇಂಡಿಯಾ ಅಂತ ಆಟೋಮೆಟಿಕ್ಲಿ ತೊಗೊಂಡಿದೆ. ಸೊ ಇಂಡಿಯಾ ಅಂತ ಟಿಕ್ ಮಾಡಿ. ಆ್ಯಂಡ್ ಇಲ್ಲಿ ಕರ್ನಾಟಕ ಅಂತ ಲಾಸ್ಟಲ್ಲಿದೆ. ಓಕೆ, ಕರ್ನಾಟಕ ಇದ್ದರೆ ಕರ್ನಾಟಕದಲ್ಲಿ ಹಾಕಿ, ಇಲ್ಲಾಂದರೆ ನಿಮಗೆ ಬೇರೆ ಬೇರೆ ಜಾಗದ್ದು ಕೊಟ್ಟಿದ್ದಾರೆ, ಅದನ್ನು ನೋಡಿಕೊಂಡು ಟಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇದಾದ ನಂತರ ಮೇನ್ ಅಂತಂದರೆ ನಿಮ್ಮದು ಹೆಸರು, ನಿಮ್ಮದು ಫೋನ್ ನಂಬರ್ ಎಲ್ಲ ಬಂದಿದೆ. ಸೊ ಇಲ್ಲಿ ಒಂದು ಅಡಿಷ್ನಲ್ ಡ್ರಾಪ್ ಯುವರ್ ಫೈಲ್ ಅಂತ ಹೇಳಿದ್ದಾರೆ. ಇಲ್ಲೊಂದು ನೀವು ಅಪ್ಲೋಡ್ ಮಾಡಬೇಕು ನಿಮ್ಮ ರಿಸ್ಯೂಮ್ನ. ಓಕೆ, ಸೊ ಈ ರೀತಿ ನೀವು ಸರ್ಚ್ ಮಾಡಿದರೆ, ಅಥವಾ ನಿಮ್ಮ ಮೊಬೈಲಲ್ಲಿ ಕೂಡ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಇದು ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಮದು ಫೈಲ್ ಇದ್ದರೆ ತೋರಿಸುತ್ತೆ, ಇಲ್ಲಾಂದರೆ ಇಲ್ಲ ಅಂತ ತೋರಿಸುತ್ತೆ. ನಾನು ಇಲ್ಲಿ ಇದನ್ನು ಫೈಲ್ನ ಅಪ್ಲೋಡ್ ಮಾಡ್ತೀನಿ ಫಸ್ಟಿಗೆ.
ಸೊ ಇಲ್ಲಿ ನಾನು ನನ್ನ ರಿಸ್ಯೂಮ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಅಪ್ಲೋಡ್ ಆಗ್ತಾ ಇದೆ. ಇದು ಇವಾಗ ಅಪ್ಲೋಡ್ ಆಗಿದೆ ನನ್ನ ರಿಸ್ಯೂಮು. ಆ್ಯಂಡ್ ಇಲ್ಲೊಂದು ಕವರ್ ಲೆಟ್ರ್ ಬರೀಬೇಕು. ಕವರ್ ಲೆಟ್ರಲ್ಲಿ ಏನು ಬರೀಬೇಕಂದ್ರೆ ಈ ಒಂದು ಜಾಬ್ ಪ್ರೊಫೈಲು ನನಗೆ ಹೇಗೆ ಸೂಟ್ ಆಗುತ್ತೆ ಅಂತ ಸ್ವಲ್ಪ ಡಿಸ್ಕ್ರಿಪ್ಷನ್ ಟೈಪ್ ಬರೀಬೇಕಾಗುತ್ತೆ, ಒಂದು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಸೊ ಅದನ್ನು ನಾನು ಇಲ್ಲಿ ಬರೀತೀನಿ. ನಂತರ ಇಲ್ಲಿ 2 ಟಿಕ್ ಮಾಡಬೇಕು. ನಂತರ ಇದನ್ನ ಸಬ್ಮಿಟ್ ಮಾಡಬೇಕು. ಸೊ ಸಬ್ಮಿಟ್ ಮಾಡಿದ್ಮೇಲೆ ಇವ್ರ ಕಡೆಯಿಂದ ನಮಗೆ ಮೇಲ್ ಬರುತ್ತೆ. ಸೊ ನೋಡೋಣ. ಇಲ್ಲಿ ನಂದು ಅಪ್ಲಿಕೇಶನ್ ಫಾರ್ಮು ಸಬ್ಮಿಟ್ ಆಗಿದೆ. ನೀವು ನೋಡ್ತಾ ಇರೋದು ಸಬ್ಮಿಟ್ ಆಗಿದೆ ಅಪ್ಲಿಕೇಶನ್ ಅನ್ನೋದಕ್ಕೆ ಕನ್ಫರ್ಮೇಷನ್ ಈ ರೀತಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ಅಪ್ಲೈಯಿಂಗ್ ಅಂತ ಹೇಳ್ಬಿಟ್ಟು ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ವಿ ಹ್ಯಾವ್ ರಿಸೀವ್ಡ್ ಯುವರ್ ಅಪ್ಲಿಕೇಶನ್ ಆ್ಯಂಡ್ ವಿ ವಿಲ್ ಬಿ ರಿವ್ಯೂವಿಂಗ್ ಇನ್ ಶಾರ್ಟ್ಲಿ ಅಂತ ಹೇಳ್ತಾರೆ ಅವರು. ಒಂದ್ಸರಿ ಚೆಕ್ ಮಾಡ್ತಾರೆ ನಿಮ್ಮ ಅಪ್ಲಿಕೇಶನ್ನ, ನಂತರ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ಇದರಲ್ಲೂ ಕೂಡ ಇಲ್ಲಿ ನಿಮಗೆ ಕಂಪ್ಲೀಟ್ ಈ ರೀತಿ ಒಂದು ಡೀಟೇಲ್ಸ್ ಇರುತ್ತೆ. ಸೊ ಇಲ್ಲಿ ಮೇನ್ ಅಂತಂದರೆ ಕನೆಕ್ಟ್ ಅಂತ ನಿಮ್ಮ ಇಲ್ಲಿ ಏನಂತಂದರೆ ಸೆಕೆಂಡ್ ಅಂತಂದರೆ ನಿಮ್ಗೆ ಇಲ್ಲಿ ಅಪ್ಲಿಕೇಶನ್ ಸೆಕೆಂಡ್ ರೌಂಡಿಗೆ ಯಾವಾಗ ಅಸೆಸ್ಮೆಂಟ್ ಟೆಸ್ಟಿಗೆ ಅವರು ಇದನ್ನು ಮಾಡ್ತಾರೆ. ಸೊ ಇಲ್ಲಿ ಒಂದ್ಸರಿ ಮೇಲ್ ಕೂಡ ನಾವು ಚೆಕ್ ಮಾಡೋಣ, ಮೇಲ್ ಏನಾದರೂ ಬಂದಿದೆ ಅಂತ ಹೇಳಿ. ಓಕೆ, ಸೊ ಸಪೋಸ್ ಬಂದಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಓಕೆ, ಅವ್ರು ಯಾಕಂದರೆ ರಿವ್ಯೂ ಮಾಡ್ತಾರೆ. ಸೊ ತಕ್ಷಣ ಬರುತ್ತೆ ಅಂತ ನಾನು ಹೇಳೋದಲ್ಲ ಮೇಲು. ಸೊ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಸೊ ಟೈಮ್ ತೊಗೊಂಡು ನಂತರ ಅವ್ರು ಏನು ಮಾಡ್ತಾರೆ, ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸಪೋಸ್ ನಿಮಗೆ ಬಂದಿಲ್ಲ ಮೇಲ್ ಅಂದರೆ ಸ್ಪ್ಯಾಮ್ನ ಖಂಡಿತವಾಗಿ ಇದು ಚೆಕ್ ಮಾಡಿ. ಸಪೋಸ್ ಇದ್ದರೆ ಇದರಲ್ಲಿ ಇರುತ್ತೆ, ಬಟ್ ಆದರೆ ಮೇ ಬಿ ಇದು 24 hours ಆದರೂ ತಗೊಳುತ್ತೆ. ಓಕೆ, ಸೊ ಇದಕ್ಕೆ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂದರೆ ಸಿಂಪ್ಲಿ ನೀವೇನು ಮಾಡೋಕ್ಕಂದರೆ ಗೂಗಲಲ್ಲಿ ಹೋಗಬೇಕು. ಓಕೆ, ನಾನು ಗೂಗಲಿಗೆ ಹೋಗ್ಬಿಟ್ಟು ಇವಾಗ ತೋರಿಸ್ತೀನಿ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತ. ಸೊ ಗೂಗಲಲ್ಲಿ ಹೋಗ್ಬಿಟ್ಟು ಸಿಗ್ಮಾ AI ವರ್ಕ್ ಫ್ರಮ್ ಹೋಮ್ ಕನ್ನಡ ಅಂತ ಬರೀಬೇಕು. ಓಕೆ, ಸಿಗ್ಮಾ AI ವರ್ಕ್ ಫ್ರಮ್ ಹೋಮ್ ಕನ್ನಡ ಅಂತ ನೀವು ಸರ್ಚ್ ಮಾಡಿದ್ರೆ ಅಂದರೆ ಸೊ ಇಲ್ಲಿ ಫಸ್ಟಿಗೆ ನೋಡೋದಕ್ಕೆ ಸಿಗುತ್ತೆ ಅದು ಕನ್ನಡ ಜಾಬು. ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಈ ಪೇಜಿಗೆ ಬರ್ತಾರೆ. ಈ ಪೇಜಿಗೆ ಬಂದಮೇಲೆ ಇಲ್ಲೆಲ್ಲ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ. ಸೊ ಒಂದ್ಸಾರಿ ಇನ್ನು ಚೆಕ್ ಮಾಡ್ಕೊಳ್ಳಿ. ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ. ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಇವಾಗ ಕಂಪನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ನಿಮ್ಗೆ ಏನೇ ಕೇಳೋದಿದ್ರು ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಶೇರ್ ಮಾಡೋದನ್ನು ತಪ್ಪದೇ ಮರೆಯೋಕೆ ಹೋಗಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.